ಭಾಗ್ಯಲಕ್ಷ್ಮಿಯ ಶ್ರೇಷ್ಠ ಸಾವಿನ ಹಾದಿ. ಅಯ್ಯೋ ದೇವರೇ, ಅಷ್ಟಕ್ಕೂ ಆಗಿದ್ದೇನು? ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಗಂಡನಿಂದ ಡಿವೋರ್ಸ್ ಪಡೆದು ಏಕಾಂಗಿಯಾಗಿ ಸಂಸಾರ ನಿಭಾಯಿಸುತ್ತಿದ್ದ ಭಾಗ್ಯನಿಗೆ ಏನೆಲ್ಲ ಸಮಸ್ಯೆ ಎದುರಾಯಿತು, ಅದನ್ನೆಲ್ಲವನ್ನ ಆಕೆ ಹೇಗೆ ಧೈರ್ಯವಾಗಿ ಎದುರಿಸಿದಳು? ಮಗ ಕೈ ಬಿಟ್ಟರೂ ಅತ್ತೆ ಕುಸುಮ ಸೊಸೆಯ ಕೈ ಬಿಡಲಿಲ್ಲ. ಆಕೆಯ ಪ್ರತಿಯೊಂದು ಕೆಲಸಕ್ಕೂ ಬೆನ್ನೆಲುಬಾಗಿ ನಿಂತಿದ್ದಳು. ಈಗ ಪ್ರಸಾರ ಆಗುತ್ತಿರೋ ಸಂಚಿಕೆಗಳೆಲ್ಲ ಸೀರಿಯಲ್ ಮುಕ್ತಾಯವಾಗುತ್ತಾ ಅನ್ನೋ ಅನುಮಾನ ಹುಟ್ಟುವಂತೆ ಮಾಡಿದೆ. ಈಗ ಹೊಸ ಪ್ರೋಮೋ ಔಟ್ ಆಗಿದೆ. ಮಗಳಿಗೋಸ್ಕರ ಭಾಗ್ಯ ತಾಂಡವ್ನನ್ನ ಮನೆಯೊಳಗೆ ಕರೆಸಿಕೊಂಡಿದ್ದಾಳೆ. ಶ್ರೇಷ್ಠ ಈಗ ಬಿಲ್ಡಿಂಗ್ ನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದಾಳೆ. ತಾಂಡವ್ ಎರಡನೇ ಪತ್ನಿ ಶ್ರೇಷ್ಠಳಿಂದ ಬೇಸತ್ತು ಮೊದಲನೇ ಹೆಂಡತಿಯಾಗಿದ್ದ ಭಾಗ್ಯ ಹತ್ತಿರ ಕ್ಷಮೆ ಕೇಳಲು ಮುಂದಾಗಿದ್ದ. ಭಾಗ್ಯ ನನ್ನನ್ನ ಕ್ಷಮಿಸಿದ್ದಾಳೆ ಅನ್ನೋವರೆಗೂ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಮನೆಯ ಹೊರಗೆಯೇ ಮಲಗಿ ಚಳಿಯಲ್ಲಿ ಕಾಯುತ್ತಿದ್ದ. ಆತ ಭಾಗ್ಯ ಮನೆಗೆ ಹೋಗಿರೋ ವಿಚಾರ ತಿಳಿದು ಅಲ್ಲಿಗೆ ಬರುವ ಶ್ರೇಷ್ಠ ದೊಡ್ಡ ಗಲಾಟೆಯನ್ನೇ ಮಾಡಿದ್ದಳು. ತಾಂಡವ್ ಮದುವೆಯಾಗಿ ನನಗೆ ಅನ್ಯಾಯ ಮಾಡಿದ್ದಾನೆ, ಭಾಗ್ಯ ಬೇರೆಯವರ ಗಂಡನ ಮೇಲೆ ಕೆಟ್ಟ ಕಣ್ಣು ಹಾಕುವ ಹೆಂಗಸು ಅಂತ ಬೈದಾಡಿದ್ದಳು. ಇದರಿಂದ ಸಹಜವಾಗಿ ಕೋಪಗೊಂಡ ತಾಂಡವ್ ಶ್ರೇಷ್ಠ ಕಪಾಳಕ್ಕೆ ಹೊಡೆದಿದ್ದ. ಇನ್ನು ಮಗಳು ತನ್ವಿ ತನ್ನ ತಂದೆಯ ಪರವಾಗಿ ನಿಂತಿದ್ದಳು. ಅಪ್ಪ ಮನೆಗೆ ಬರಲಿಲ್ಲ ಅಂದ್ರೆ ನಾನು ಅವರೊಟ್ಟಿಗೆ ಹೋಗ್ತೇನೆ ಅಂತ ಹೇಳಿದ್ಲಳು. ಇದು ಭಾಗ್ಯಗೆ ಶಾಕ್ ನೀಡಿತ್ತು. ತಾಂಡವ್ ನಾಟಕ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಹಿಂದೆಯೂ ಕೂಡ ಇದೇ ರೀತಿ ತನ್ನ ಕಾರ್ಯ ಸಾಧನೆಗೆ ಹಲವು ಸಲ ನಾಟಕ ಮಾಡಿದ್ದಾನೆ. ಹೀಗಾಗಿ ಈ ಸಲ ಏನಾದ್ರೂ ಮತ್ತೆ ಹೊಸ ಕತ್ತೆ ಕಟ್ಟುತ್ತಿದ್ದಾನ ಅನ್ನೋ ಅನುಮಾನ ಮನೆಯವರಿಗಷ್ಟೇ ಅಲ್ಲದೆ ಪ್ರೇಕ್ಷಕರಲ್ಲೂ ಹುಟ್ಕೊಂಡಿದೆ. ಕುಸುಮ ಮಗ ತಾಂಡವ್ ಬದಲಾಗಿದ್ದಾನೆ ಅಂದ್ರೆ ಅದನ್ನ ಒಪ್ಪಲು ರೆಡಿ ಇಲ್ಲ. ಅಷ್ಟೇ ಯಾಕೆ, ಭಾಗ್ಯನೂ ಇದನ್ನ ನಂಬಲು ಸಾಧ್ಯ ಇಲ್ಲ. ಆದ್ರೆ ಮಗಳು ತನ್ವಿಯ ಹಠ ತಾಂಡವ್ನನ್ನ ಮತ್ತೆ ಮನೆ ಒಳಗೆ ಸೇರುವಂತೆ ಮಾಡಿದೆ. ಕುಸುಮಾಗೆ ಮಗನ ನಡವಳಿಕೆ ಇಷ್ಟವಾಗ್ತಿಲ್ಲ. ಭಾಗ್ಯ ಹಾಗೂ ಆದಿ ಮದ್ವೆ ಮಾಡಿಸ್ಬೇಕಂತ ಅತ್ತೆ ಇದ್ರು. ಆದ್ರೆ ಅಷ್ಟರಲ್ಲಿ ಇಬ್ಬರ ಮಧ್ಯೆ ತಾಂಡವ್ ಎಂಟ್ರಿ ಆಗಿದ್ದು ಅವರಿಗೆ ಇಷ್ಟವಾಗಿಲ್ಲ. ಆದಿ ಮನಸ್ಸಿನಲ್ಲಿ ಭಾಗ್ಯ ಬಗ್ಗೆ, ಭಾಗ್ಯ ಮನಸ್ಸಿನಲ್ಲಿ ಆದಿ ಬಗ್ಗೆ ಒಲವು ಮೂಡಿಸಿದ್ದು ಕುಸುಮ. ಸೊಸೆ ನನ್ನ ಮಗನೊಟ್ಟಿಗೆ ಇದ್ದು ಕಷ್ಟ ಅನುಭವಿಸಿದ್ ಸಾಕು, ಆಕೆಗೆ ಒಳ್ಳೆಯ ಜೊತೆಗಾರ ಸಿಗ್ಬೇಕು ಅಂತ ಆಸೆ ಪಟ್ಟಿದ್ದರು. ಇನ್ನೇನು ಭಾಗ್ಯ ಆದಿ ಒಂದಾದ್ರು ಅನ್ನುವಷ್ಟರಲ್ಲಿ ತಾಂಡವ್ ಬಂದಿದ್ದಾನೆ. ಇತ್ತ ತಾಂಡವ್ನನ್ನು ಪ್ರೀತಿಸಿ ಮದುವೆ ಆಗಿದ್ದ ಶ್ರೇಷ್ಠ ತನಗೆ ಅವಮಾನ ಆಯಿತು ಅಂತ ಸಾಯೋ ನಿರ್ಧಾರ ಮಾಡಿದ್ದಾಳೆ. ಬಿಲ್ಡಿಂಗ್ನಿಂದ ಕೆಳಗೆ ಹಾರಿದ್ರು ಅನ್ನೋ ಪ್ರೋಮೋ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗಿದೆ. ಹಾಗಿದ್ದರೆ ಶ್ರೇಷ್ಠ ಪಾತ್ರ ಎಂಡ್ ಆಯ್ತಾ ಅಥವಾ ಸೀರಿಯಲ್ ಮುಕ್ತಾಯವಾಗುತ್ತಾ? ಅಧಿಕೃತ ಮಾಹಿತಿ ಇಲ್ಲ. ಒಟ್ನಲ್ಲಿ ಸಾಮಾನ್ಯ ಹೆಣ್ಣು ಮಗಳು ಗಂಡನಿಂದ ಏನೆಲ್ಲ ಕಷ್ಟ ಅನುಭವಿಸಿದಳು, ಆಕೆ ಅದನ್ನೆಲ್ಲವನ್ನ ಹೇಗೆ ಎದುರಿಸಿದಳು ಅನ್ನೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಹೆಂಗಳೆಯರ ಮನಸ್ಸು ಗೆದ್ದಿರೋದಂತೂ ಸುಳ್ಳಲ್ಲ. ಭಾಗ್ಯ ಆದಿ ಜೊತೆಯಾಗಿ ಇದ್ದರೆ ಬೆಸ್ಟ್ ಅಂತಿದ್ದಾರೆ ವೀಕ್ಷಕರು. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.